ನಾಯಕನಾಗಿದ್ದೀನಿ. ಈ ಬೆಟ್ಟದ ಭೈರವೇಶ್ವರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸ್ತಾ ನಾನೊಂದು ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಈ ಉದ್ಯಮ ನೆಚ್ಕೊಂಡು ನಾವು ಕರ್ನಾಟಕದಲ್ಲಿ ಲಕ್ಷಾಂತರ ಕುಟುಂಬಗಳು ಬದುಕ್ತಾ ಇದ್ದೀವಿ. ನಾವು ಫೋಟೋಶೂಟ್ಗೆ ಹೋಗ್ಬೇಕಾದ್ರೆ ನಾವು ನಮ್ಮ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡೇ ಹೋಗೋದು. ನಾವು ನಮ್ಮ ಕಪಲ್ಗೂ ಹೇಳಿರ್ತೀವಿ, ಅಲ್ಲಿಗೆ ಬರ್ಬೇಕಾದ್ರೆ ಯಾವುದೇ ಥರ ಪಾಶ್ಚಿಮಾತ್ಯ ಉಡುಗೆಗಳನ್ನ ತೊಡಂಗಿಲ್ಲ, ಸ್ಯಾರಿಲೇ ಬರಬೇಕು. ಆ ದೇವಸ್ಥಾನದಲ್ಲಿ ಹೋದ್ರೆ ದೇವಸ್ಥಾನಕ್ಕೆ ನಾವು ಏನು ಶೂಟಬಲ್ ಇರುತ್ತೋ, ದೇವಸ್ಥಾನದಲ್ಲಿ ನಾವೇನು ಬೇರೆ ಥರ ಅಲ್ಲ, ಆ ದೇವಸ್ಥಾನಕ್ಕೆ ಏನು ನಾವು ಸಾಂಪ್ರದಾಯಿಕವಾಗಿ ತೆಗಿಯೋಕ್ಕೆ ಸಾಧ್ಯ ಅದನ್ನು ಮಾತ್ರ ತೆಗೆಯೋದು, ಅಲ್ಲೂ ಏನೂ ಇಲ್ಲ. ಹಂಗಾಗಿ ನಾವು ಎಲ್ಲೂ ಕೂಡ ಯಾವುದೇ ಕಿರಿಕಿಲ್ಲ. ಹೋದ ಜಾಗದಲ್ಲಿ ಎಲ್ಲ ಫೋಟೋಗ್ರಾಫರ್ ಮನಸ್ಥಿತಿಗಳು ಏನು ಒಂದೇ ಥರ ಇರಲ್ಲ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಸ್ಥಳೀಯರಲ್ಲೂ ಯಾರಲ್ಲೂ ಒಂದೇ ಥರ ಮನಸ್ಥಿತಿಗಳಿರಲ್ಲ. ಸಣ್ಣ ಪುಟ್ಟ ಮಾತುಗಳಾಗುತ್ತೆ. ಆ ಮಾತುಗೋಸ್ಕರ ದೈಹಿಕ ಅಲ್ಲೇ ನೈತಿಕ ಪೊಲೀಸ್ಗಿರಿ ಮಾಡೋದೆಷ್ಟು ಸರಿ? ಇದನ್ನು ಖಂಡಿಸೋಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಹಾಗೂ ಇನ್ನು ಅಲ್ಲಿ ಕೆಲವರು ಆ ಲೋಕಲಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಬೆಂಗಳೂರಿಂದ ಬರ್ತಾರೆ, ಗಾಂಜಾ ಹೊಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಸರ್, ನಾವು ಫೋಟೋಗ್ರಾಫರ್, ನಾವು ಅರ್ಲಿ ಮಾರ್ನಿಂಗಲ್ಲಿ ಹೋಗೋದು. ಅರ್ಲಿ ಮಾರ್ನಿಂಗ್ ಹೋಗಿ ನಾವು 8-8:30 ಸೂರ್ಯ ನತ್ತಿ ಬರೋದಕ್ಕೆ ನಾವು ಲೊಕೇಶನ್ ಖಾಲಿ ಮಾಡಿಬಿಡ್ತೀವಿ. ಆ ವಾತಾವರಣ ನೋಡಿದರೆ ಅಲ್ಲಿ ಬರೀ ಬಾಟ್ಲುಗಳು ಅವು ಇವು ಬಿದ್ದು, ಅದನ್ನು ಸರಿಪಡಿಸಿ ಫೋಟೋಗ್ರಾಫರ್ಗಳಿಂದ ಏನಲ್ಲಿ ತೊಂದರೆ ಆಗ್ತಾ ಇಲ್ಲ. ಫೋಟೋಗ್ರಾಫರ್ಗಳು ಎಲ್ಲರೂ ಅಲ್ಲಿ ತಾಳ್ಮೆಯಿಂದನೇ ನಡ್ಕೊಂಬರೋದು. ಮತ್ತು ಅಲ್ಲಿ ಅರ್ಚಕರು ಇವರೆಲ್ಲ ಹೇಳ್ತಾರೆ, ಇಲ್ಲಿ ಬರ್ತಾರೆ, ಇಲ್ಲಿ ಈ ಜಾಗನೇ ಬೇಕಾ ಅಂತ ಹೇಳ್ತಾರೆ. ಸರ್, ನಾವು ನಮ್ಮ ದೇವಸ್ಥಾನದಲ್ಲದೆ ನಾವು ಹೊರಗಡೆ ಶೂಟ್ ಮಾಡೋಕ್ಕಾಗತ್ತಾ? ನಮಗೆ ಸರ್ಕಾರದಿಂದ ಒಂದು ಸುತ್ತಲೇ ಓಡಿಸಿ, ಈ ದೇವಸ್ಥಾನದಲ್ಲಿ ಮಾಡಿ, ಈ ದೇವಸ್ಥಾನದಲ್ಲಿ ಮಾಡಬೇಡ ಅಂತ. ನಮ್ಗೆ ಆ ಲಿಸ್ಟಲ್ಲಿ ಬೆಟ್ಟದ ಬೇರೆ ಇಲ್ಲ ಅಂದರೆ ನಾವು ಹೋಗೋದೇ ಇಲ್ಲ. ಈಗ ನಮಗೆ ಆ ದೇವಸ್ಥಾನ ಇಲ್ಲ ಅಂದರೆ ಸರ್, ನಾವು ಬೇರೆ ದೇವಸ್ಥಾನ ಹುಡುಕತ್ತೀವಿ. ಬಟ್ ನಾವು ಇಲ್ಲಿಂದ ಲಕ್ಷಾಂತರ, ನಾವು ಸಾವಿರಾರು ಜನ ಅಲ್ಲಿ ಫೋಟೋಗ್ರಾಫರ್ಗಳು ಹೋಗ್ತೀವಿ. ಅಲ್ಲಿ ಲೋಕಲ್ಸು, ಅಲ್ಲಿ ಟೀ ಮಾರೋರು, ತಿಂಡಿ ಕ್ಯಾಂಟೀನ್ಗಳು, ಅವ್ರದ್ದು ಜೀವನ ಆಗ್ತಾಯಿದೆ. ಈ ಲೋಕಲ್ಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಹೊರತು ಫೋಟೋಗ್ರಾಫರ್ಗಳಿಗೇನು ಮಾಡ್ತಾ ಇಲ್ಲ. ನಮಗೆ ಬೇರೆ ಜಾಗ ಸಿಗುತ್ತೆ. ದಯವಿಟ್ಟು ಇದ್ರ ಬಗ್ಗೆನೂ ಗಮನ ಕೊಟ್ಟು